ನಮಸ್ಕಾರ, ಅಶ್ವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಪ್ರಜ್ವಲ್ ಅವರನ್ನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಪ್ರಜ್ವಲ್ನನ್ನ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಕೋರ್ಟ್. ಜೂನ್ 6ರವರೆಗೆ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದೆ ಕೋರ್ಟ್. ಇನ್ನು ವಕೀಲರ ಭೇಟಿಗೆ ಕೋರ್ಟ್ನಿಂದ ಅವಕಾಶವನ್ನ ಕೂಡ ನೀಡಲಾಗಿರುವಂತದ್ದು. ಬೆಳಿಗ್ಗೆ 9:30 10 ಗಂಟೆ 30 ನಿಮಿಷ 9:30ರಿಂದ 10:30 ಸಮಯದಲ್ಲಿ ಭೇಟಿಗೆ ಅವಕಾಶವನ್ನ ನೀಡಲಾಗಿರುವಂತದ್ದು. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಮೀಡಿಯಾ ಟ್ರಯಲ್ ನಡೆಸದಂತೆ ಪ್ರಜ್ವಲ್ ಮನವಿಯನ್ನ ಕೂಡ ಮಾಡಿರುವಂತದ್ದು. ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ, ಮೀಡಿಯಾ ಟ್ರಯಲ್ ನಡೆಸದಂತೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವನ್ನ ಎದುರಿಸುತ್ತಿರುವಂತಹ ಜೆಡಿಎಸ್ ಮುಖಂಡ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ನಿಲ್ದಾಣಕ್ಕೆ ಇಳಿದ ಕೂಡಲೇ ಎಸ್ಐಟಿ ತಂಡ ಬಂಧಿಸಲಾಗಿರುವಂತದ್ದು. ಇನ್ನ ಹಾಸನದ 33 ವರ್ಷದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಆರೋಪಗಳ ತನಿಖೆಯನ್ನ ನಡೆಸಲಾಗ್ತಾ ಇದೆ. ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು. ಎಸ್ಐಟಿ ತಂಡ ವಿಮಾನ ನಿಲ್ದಾಣದಿಂದ ನೇರವಾಗಿ ವಶಕ್ಕೆ ತೆಗೆದುಕೊಂಡಿದೆ. ಇನ್ನು ದೇಶವನ್ನ ತೊರೆದ ಸುಮಾರು 1 ತಿಂಗಳ ನಂತರ ಅವರು ನಿನ್ನೆ ಮಧ್ಯರಾತ್ರಿ ಜರ್ಮನಿಯಿಂದ ಭಾರತಕ್ಕೆ ಬಂದಿರುವಂತದ್ದು. ಇನ್ನ ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರ ಕೆಲ ನಿಮಿಷಗಳ ಹಿಂದೆ ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆಎನ್ ಶಿವಕುಮಾರ್ ಅವರ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡನೆ ಮಾಡಿದ್ರು. 15 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಕೂಡ ಮಾಡಿತು. ಪ್ರಜ್ವಲ್ ರೇವಣ್ಣ ಅವರನ್ನ 15 ದಿನಗಳ ಕಾಲ ಎಸ್ಐಟಿ ನಮ್ಮ ವಶಕ್ಕೆ ನೀಡುವಂತೆ ಮನವಿಯನ್ನ ಮಾಡಿತ್ತು ಕೋರ್ಟ್ ಮುಂದೆ. ಆದ್ರೆ 6 ದಿನಗಳ ಕಾಲ ಮಾತ್ರ ನ್ಯಾಯಾಧೀಶರು ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಅರ್ಜಿ ವಿಚಾರಣೆ ವೇಳೆ ಎಸ್ಐಟಿ ಅಧಿಕಾರಿಗಳು ನೀಡಿರುವ ಕೇಸ್ ಡೈರಿಯನ್ನ ಕೂಡ ನ್ಯಾಯಾಧೀಶರಿಗೆ ನೀಡಿರುವಂತದ್ದು. ಇದೇ ವೇಳೆ ನ್ಯಾಯಾಧೀಶರು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಒಟ್ಟಾರೆ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನೋದ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಾದ್ರೆ, ಪ್ರಜ್ವಲ್ ಅವರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಈಗ ಕೋರ್ಟ್. 15 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿತ್ತು. ಆದ್ರೆ ಕೇವಲ 6 ದಿನಗಳ ಮಾತ್ರ ನ್ಯಾಯಾಂಗ ಬಂಧನಕ್ಕೆ ಇರಿಸಲಾಗಿರುವಂತದ್ದು. ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಕಾವ್ಯ, ಏನಂದ್ರೆ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಇದೆ. ಆ ಒಂದು ವಿಚಾರವಾಗಿ 35 ದಿನಗಳಿಂದ ಕಾಲ ತಲೆ ಮರೆಸಿಕೊಂಡಿರ್ತಕ್ಕಂಥ ಒಂದು ಪ್ರಜ್ವಲ್ ರೇವಣ್ಣ ನಿನ್ನೆ ತಡರಾತ್ರಿ 1:39ಗೆ ಒಂದು ಪೊಲೀಸ್ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ತದನಂತರ ಅವರನ್ನ ಗೌರಿಂಗ್ ಹಾಸ್ಪಿಟಲ್ ಒಂದು ಮೆಡಿಕಲ್ ಚೆಕಪ್ ಮಾಡಿದ್ರು. ತದನಂತರ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಅಂದ್ರೆ ಮಧ್ಯಾಹ್ನ 1:30 ವೇಳೆಗೆ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಆ ಒಂದು ಕೋರ್ಟಿಗೂ ಸಬ್ಮಿಟ್ ಮಾಡಿದ ಸಮಯದಲ್ಲಿ ಆ ನ್ಯಾಯಾಧೀಶರು ನ್ಯಾಯಪೀಠದಲ್ಲಿ ಇರಬೇಕಂದ್ರೆ ಲಂಚ್ ಅವರ್ ಆಗಿರೋದ್ರಿಂದ ಒಂದು ನ್ಯಾಯಾಧೀಶರು ಒಂದು ಅವೈಲೇಬಲ್ ಇರಲಿಲ್ಲ. ತದನಂತರ 3 ಗಂಟೆಗೆ ಒಂದು ವಾದ ಸ್ಟಾರ್ಟ್ ಆಯ್ತು. ವಾದ ವಿವಾದಗಳ ನಂತರ ಒಂದು ವಾದ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾತಾಡ್ತಾರೆ, ಇಲ್ಲ ಇವರಿಗೆ ಯಾವುದೇ ರೀತಿ ಕಸ್ಟಡಿ ಕೊಡಬಾರ್ದು, ಕೇವಲ ಎನ್ಕ್ವೈರಿ ಮಾತ್ರ ಮಾಡಬೇಕು ಅಂದ್ಬಿಟ್ಟು ವಾದವನ್ನು ಮಾಡ್ತಾರೆ. ತದನಂತರ ಅವರಿಗೆ ಮನೆಯ ಊಟ, ಒಂದು ವೇಳೆ ನೀವು ಅವರಿಗೆ ಏನಾದ್ರು ಕಸ್ಟಡಿ ಕೊಟ್ಟರೆ ಅವರಿಗೆ ಪ್ರತಿದಿನ ಮೂರು ಹೊತ್ತು ಮನೆಯ ಊಟವನ್ನು ಕೊಡಬೇಕು, ವ್ಯವಸ್ಥೆ ಮಾಡಬೇಕು ಅಂದ್ಬಿಟ್ಟು ವಾದ ಮಾಡ್ತಾರೆ. ಅದಾದ ನಂತರ ಅವರಿಗೆ ಭೇಟಿ ಮಾಡಕ್ಕೆ, ಅಂದ್ರೆ ವಿಚಾರಣೆಗೆ ತಮಗೆ ಏನು ವಾದ ಮಾಡಕ್ಕೆ ಬೇಕಾದಕ್ಕಂತ ಅವಶ್ಯ ವಿಚಾರ ತಿಳಿದುಕೊಳ್ಳೋಕೆ ಪ್ರತಿದಿನ ನಮಗೆ ಅವ್ರಿಗೆ ಭೇಟಿ ಮಾಡಕ್ಕೆ ಒಂದು ಸಮಯ ನಿಗದಿ ಮಾಡ್ಬೇಕಂತ ಅಂದ್ಬಿಟ್ಟು ಕೋರ್ಟ್ ನಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಆ ಸಂದರ್ಭದಲ್ಲಿ
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಧೀಶ ಆಗಿರ್ತಕ್ಕಂತ ಒಂದು ಶಿವಕುಮಾರ್ ಅವರು ಒಂದು 9:30 ರಿಂದ 10:00 ಕಾಲದ ತನಕ ಅಂದ್ರೆ 1 ಗಂಟೆ ಈ ಒಂದು ಸಮಯದಲ್ಲಿ ನೀವು ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿ ಮಾಡಬಹುದು. ಆ ಒಂದು ಸಮಯದಲ್ಲಿ ಮೆಡಿಕಲ್ ರಿಪೋರ್ಟ್ ಬಂದಿದ್ಯಾ ಹೇಗೆ? ಹೌದು ಕವೆ, ಈಗಾಗಲೇ ರಿಪೋರ್ಟ್ ಅಲ್ಲಿ ಏನಿದೆ ಹಾಗಾದ್ರೆ? ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಆರೋಗ್ಯವಾಗಿದ್ದಾರಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಅಕ್ರಮ ಮಾಡುವಾಗ ಅಥವಾ ಅಪರಾಧ ಮಾಡುವಾಗ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಅದೇ ನ್ಯಾಯಾಂಗ ಬಂಧನ ಅಂದ ತಕ್ಷಣ ಇಲ್ಲದೆ ಇರೋ ಎಲ್ಲಾ ಕಾಯಿಲೆಗಳು ಬಂದ್ಬಿಡುತ್ತೆ. BP, ಶುಗರು, ಹೊಟ್ಟೆ ನೋವು, ಎದೆ ನೋವು ಅಂತೆಲ್ಲ ಬಂದ್ಬಿಡುತ್ತೆ. ಇವಾಗ ಆರೋಗ್ಯವಾಗಿದ್ದಾರಾ? ಮೆಡಿಕಲ್ ರಿಪೋರ್ಟ್ ಅಲ್ಲಿ ಏನಿದೆ? ಹೌದೌದು, ಡೆಫಿನೆಟ್ಲಿ ಕಾವ್ಯ ನೀವು ಹೇಳ್ತಾರೆ. ಯಾಕಂದ್ರೆ ಇಂಥ ಹೈ ಪ್ರೊಫೈಲ್ ಕೇಸ್ಗಳ ವಿಚಾರ ಬಂದಾಗವಾಗಿ ಆಸ್ಪತ್ರೆ ಕರೆದುಕೊಂಡು ಹೋಗುವಾಗ ಮಾತ್ರ ಒಂದು ಚೆನ್ನಾಗಿರ್ತಾರೆ. ಅದಾದ ನಂತರ ಏನು ಕಚೇರಿಗೆ ಅಂದ್ರೆ ವಿಚಾರಣೆಗಾಗ್ಲಿ ಒಂದು ಪರಪ್ಪನಾಗ್ರಹಕ್ಕೆ ಒಂದು ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿರೋ ವಿಚಾರ ಅಂದ್ರೆ ರೋಗಗಳು ಬರ್ತವೆ. ಉದಾಹರಣೆಗೆ ನಾವು ಡೈಲಿ ಅಬಕಾರಿ ಹಗರಣ ನೀತಿ ಆಗಿರ್ತಕ್ಕಂಥ ಒಂದು ಅರವಿಂದ್ ಕೇಜ್ರಿವಾಲ್ ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ನಿಮ್ಗೆ ಇತ್ತೀಚೆಗೆ. ಸೊ ಅದೇ ರೀತಿ ಇಲ್ಲಿ ನಾವು ಏನಂದ್ರೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ನಾವು ನೋಡ್ತಾ ಇದ್ರೆ, ಪ್ರಜ್ವಲ್ ರೇವಣ್ಣ ಏನಿವತ್ತು KC ಜನರಲ್ ಆಸ್ಪತ್ರೆಗೆ ಒಂದು ಕರೆದುಕೊಂಡು ಬಂತು. ಆದ್ರೆ ಒಂದು ಆಸ್ಪತ್ರೆ ಕರೆದುಕೊಂಡು ಬಂದಾಗ ಅವ್ರಿಗೆ ಅಂದ್ರೆ ನಾರ್ಮಲ್ ಚೆಕಪ್ ಅಂದ್ರೆ ಪ್ರತಿಯೊಂದು ಕೇಸಲ್ಲಿ ಏನ್ ನಾರ್ಮಲ್ ಚೆಕಪ್ ಮಾಡ್ತಾರೆ, ಆ ಒಂದು ಚೆಕಪ್ ಅಂದ್ರೆ BP ಆಗಿರ್ಲಿ, ಶುಗರ್ ಆಗಿರ್ಲಿ, ECG ಆಗಿರ್ಲಿ, ಒಂದು ಹಾರ್ಟ್ ಬೀಟ್ ಚೆಕಪ್, ಹೀಗೆ ಇತ್ಯಾದಿ ಚೆಕಪ್ ಗಳನ್ನೊಂದು ಮಾಡಿ ಕೋವಿಡ್ ಚೆಕಪ್. ಯಾಕಂದ್ರೆ ಕೋವಿಡ್ ಚೆಕಪ್ ಇಲ್ಲಿ ಮುಖ್ಯವಾಗಿ ಮಾಡಲಾಗಿದೆ. ಯಾಕಂದ್ರೆ ಕೆಲವಷ್ಟು ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ಕೋವಿಡ್ ಉಪತಳಿ ಒಂದು ಉಲ್ಬಣ ಜಾಸ್ತಿ ಆಗಿರೋ ಕಾರಣದಿಂದ ಅದನ್ನು ತಗೊಂಡು ಇಲ್ಲಿ ಪರೀಕ್ಷೆ ಮಾಡಿ ತಾವು ಇಷ್ಟೆಲ್ಲ ಪರೀಕ್ಷೆ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪೇರು ಇಲ್ಲ, ಅವರು ಆರೋಗ್ಯವಾಗಿ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ, ಕಂಡೀಷನ್ ಚೆನ್ನಾಗಿದೆ. ಈಗಾಗಲೇ ಒಂದು ಪ್ರಜ್ವಲ್ ರೇವಣ್ಣ ಕೇವಲ 33 ವರ್ಷ ಇರ್ತಕ್ಕಂಥ ಒಂದು ಯಂಗ್ ನಾಯಕ. ಸೊ ಹಾಗಾಗಿ ಇವ್ರಿಗೆ ಯಾವುದೇ ರೀತಿ ಒಂದು ರೋಗ ರುಜಿನಗಳಿಲ್ಲ ಅಂದ್ಬಿಟ್ಟು ಒಂದು ವೈದ್ಯರು ಅಂದ್ರೆ ಏನು ಪ್ರಜ್ವಲ್ ರೇವಣ್ಣ ಅವ್ರನ್ನ ಏನು ತಪಾಸಣೆ ಮಾಡಿದ್ರು, ಆ ಒಂದು ವೈದ್ಯರು ಧನಂಜಯ್ ಸಿಮನ್ ಅವರು ಈ ಬಗ್ಗೆ ಒಂದು ವರದಿ ಕೊಡ್ತಾರೆ. ಅಂದ್ರೆ SIT ಅವರಿಗೆ ಒಂದು ವರದಿ ಕೊಡ್ತಾರೆ. ಈ ಒಂದು ಪರೀಕ್ಷೆ ಮಾಡೋ ಸಮಯದಲ್ಲಿ ಯಾವುದೇ ರೀತಿ ಪೊಲೀಸ್ ಸಿಬ್ಬಂದಿ ಆಗಿರ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಂದ್ರೆ ಆಸ್ಪತ್ರೆ ಸಿಬ್ಬಂದಿಗಳು ಯಾರು ಇಲ್ಲ. ಯಾಕಂದ್ರೆ ಗೌಪ್ಯವಾಗಿ SIT ಮುಖ್ಯಸ್ಥರಾಗಿರ್ಲಿ ಮತ್ತು ಇವ್ರನ್ನ ಚೆಕಪ್ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೂ ಕೇವಲ ಕೆಲವೊಂದಿಷ್ಟು ಜನಗಳು ಮಾತ್ರ, ಆ ಬೆರಳಿಕೆ ಜನಗಳು ಮಾತ್ರ ಈ ಒಂದು ಚೆಕಪ್ ನಲ್ಲಿ ಇದ್ರು. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ವಿನೋದ್.